ಓಂ ಶಾಂತಿ. ಈಗ ನಿಮ್ಮ ಊರಿನಲ್ಲಿ ಏನಾದರೂ ನಿಮ್ದೇನು ಕೆಲಸ ಇತ್ತ ಊರಲ್ಲಿ? ಏನೂ ಇಲ್ಲ. ಮತ್ತೆ ಎಲ್ಲ ಹಣ ಖರ್ಚು ಮಾಡಿ ಬಂದಿದ್ದೀರಲ್ವಾ? ಹೌದಲ್ವಾ? ಹಾಂ, ಇಲ್ಲಿ ಬಂದಮೇಲೆ ಏನೂ ಕೆಲಸನೇ ಇಲ್ಲ. ಆದರೆ ಇಲ್ಲಿ ನಿಮ್ಗೆ ಯೋಗಕ್ಕೆ ಏನಾದರೂ ಜಾಗ ಇಲ್ಲ ಅನ್ನೋದಿತ್ತಾ? ಕ್ಲಾಸ್ ಕೇಳಲಿಕ್ಕೆ ಏನಾದರೂ ಯಾರು ಮಾಡೋರಿಲ್ಲ? ಎಲ್ಲ ಕಡೆನೂ ನಮ್ಮದೇ. ಊಟಕ್ಕೆ ತಿಂಡಿಗೆ ಏನಾದರೂ ಕಡಿಮೆ ಇತ್ತಾ? ಯಾಕಂದ್ರೆ ಭಗವಂತ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ನನ್ನ ಮಕ್ಕಳು ಬರ್ತಿದ್ದಾರೆ ಅಂಥೇಳಿ, ಕೊಂಗೋಟದ ಮಕ್ಕಳು, ಪ್ಯಾರೆ ಮಕ್ಕಳು, ನೀಟಿ ಮಕ್ಕಳು, ನೀಟಿ ಬಚ್ಚೆ. ಆ ಮಾನವ ವೃಕ್ಷದಲ್ಲಿ ನಾನು ವಿಶೇಷ ಬಚ್ಚೆ 5,000 ಮೊದಲು ನಾವೇ ದೇವತೆಗಳಾದವರು ಮಂಗನಂತ ಬುದ್ಧಿಯನ್ನ ಮಂದಿರಕ್ಕೆ ಯೋಗ್ಯನಾಗಿ ಮಾಡೋರಂತೆ ವಿಶೇಷತೆ ಹೇಳಿ ಹೇಳಿ ಬಾಬಾ ಏನು ಹೇಳ್ತಾರೆ ಗೊತ್ತಾ? ಸಣ್ಣ ಮಕ್ಕಳು ನಿಮ್ಮ ಮನೆಯಲ್ಲಿ ಎಲ್ಲ ಇರುವಾಗ ಸ್ಕೂಲಿಗೆ ಹಾಕಿದಾಗ ಆ ಶಾಲೆಯಲ್ಲಿ ಏನು ಮಾಡಿದ್ರಂದ್ರೆ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಅದರಲ್ಲಿ ಚಿತ್ರವನ್ನು ಮಾಡಿ ಆ ಮಗು 2 ವರ್ಷದ್ದು, 3 ವರ್ಷದ್ದು, 4 ವರ್ಷದ್ದಾದರೆ ಚಿತ್ರ ಮಾಡಿ ಹೇಳಿದಾಗ ಸ್ಪಷ್ಟ ಅಂತ ಉತ್ತರ ಆಗ್ತಿತ್ತು. ಆದರೆ ನನ್ನ ಮಕ್ಕಳಿಗೆ 25, 60, 70, 80 ಎಲ್ಲ ವರ್ಷದ ಮಕ್ಕಳು ಈಗ 63 ಜನ್ಮ ಶರೀರ ನೋಡಿ 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 ಈಗ ಆತ್ಮದ ಸ್ಮೃತಿ ಇರಂದ್ರೆ ಅವ್ರ ಬುದ್ಧಿಯಲ್ಲಿ ಹೋಗೋದೇ ಇಲ್ಲ. ಅದಕ್ಕೆ ಬ್ರಹ್ಮನ ಶರೀರ ಮತ್ತು ಮಹಾರಥಿಗಳ ಶರೀರದಲ್ಲೆಲ್ಲ ಬಂದು ಸಾಕ್ಷಾತ್ಕಾರ ಮಾಡಿಸಿ ಈ ಚಿತ್ರವನ್ನೆಲ್ಲ ಮಾಡಿ ಇಟ್ಟಿದ್ದಾರೆ. ಇಲ್ಲಿದ್ದವ್ರಿಗೆ ಬುದ್ಧಿವಂತರಾಗಿ ಈ ಚಿತ್ರ ಮಾಡಿದ್ದಲ್ಲ, ಗೊತ್ತಾಯ್ತಲ್ವಾ? ಮತ್ತು ಈ ಚಿತ್ರದಲ್ಲಿ ನಾನು ಏನು ಹೇಳಿದ್ಕೊಂಡೆ ನೀವೆಲ್ಲರೂ ನೆಗೆಯಾಡ್ತಿರೋದು ಹೌದಕ್ಕಂತೀರೋ ಅಲ್ಲಕ್ಕ ಅನ್ನೋದು ಇಲ್ಲ. ಅದಕ್ಕೆ ಎಲ್ಲ ಬಂದಿದ್ದೀರಿ, ಡೈಮಂಡ್ ಎಲ್ಲ ಕೂತಿದ್ದೀರಿ, ಬೆಳಗಿನ ಕ್ಲಾಸ್ ಆಗ್ತಾಯಿದೆ. ಬುದ್ಧಿಯಲ್ಲಿದೆ ಗೊತ್ತಾ? ಆ ಮಗ ಪೋಸ್ಟ್ ಆಫೀಸಿಗೆ ಹೋಗಿದ್ದಾನೆ, ಇಲ್ಲೋ ತಮ್ಮನ ಮಗನಿಗೆ ಯಾವಾಗ ಲಗ್ನಕ್ಕೆ ದಿನ ಇಟ್ಟಿದ್ದಾರೆ, ನಮ್ಮ ಸೊಸೆ ಇವತ್ತು ಏನು ಅಡುಗೆ ಮಾಡಿದ್ದಾರೆ, ಅಣ್ಣರೇನೇ ಆಯ್ತು ನಮ್ಮ ಆಫೀಸಲ್ಲಿ ಯಾರನ್ನೋ ಬಿಟ್ಟು ಬಂದಿದ್ದೀನಿ, ಹೋಗಿದ್ದಾನೆ ಇಲ್ವೋ, ನಾನು ವಾಕಿಂಗ್ ಕರ್ಕೊಂಡು ಹೋಗಿದ್ದಾರೆ ಇಲ್ಲೋ, ಅಣ್ಣ ತಮ್ಮ ನೀನು ಕರ್ಕೊಂಡು ಹೋಗಂತ ಅವ ಕರ್ಕೊಂಡು ಜಗಳ ಮಾಡ್ತಾರೆ ಇಲ್ಲೋ. ಮಾತೇರು ಏನು ಹೇಳ್ತೀವಿ, ನಾನಿದ್ದಾಗಲೇ ಹಾಲಿನವ ನೀರು ಸ್ವಲ್ಪ, ಈಗ ನಾನಿಲ್ಲಾಂದರೆ ಹೆಚ್ಚು ನೀರು ಹಾಕಿದ್ರೆ ನಮ್ಮ ಸೊಸೆ ಅಯ್ಯೋ ಮೊಬೈಲ್ ಹಿಡ್ಕೊಂಡು ಹಿಂಗೆ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಎಲ್ಲ ಸತ್ಯನ ಸುಳ್ಳ ಹೇಳಿ ಹೇಳ್ತಾರೆ. ಆಮೇಲೆ ಬಾಬಾ ಹೇಳ್ತಾರೆ 60 ವರ್ಷ, 70 ವರ್ಷ, 80 ವರ್ಷ, 25 ವರ್ಷ ಎಲ್ಲ ಇನ್ನೂ ಶರೀರದ ಅಭಿಮಾನದಲ್ಲಿದ್ರಿ. ಈ ಯಜ್ಞ ಸ್ಥಾಪನೆಯಾಗಿ 89 ವರ್ಷ ಆಯಿತು. ಅದಕ್ಕೆ ನಾನು ಹೇಳಿದ್ನಲ್ಲ, ಆತ್ಮದ ಸ್ಮೃತಿ ಅಂದರೆ ನಿರಂತರ ಇದ್ದು ಸಾಗರ ಥರ ಅಲೆಗಳು ಬರ್ತಾ ಇದ್ರು. ಇಷ್ಟು ತಿಳುವಳಿಕೆ ಚಿತ್ರ ಕೊಟ್ಟರು ಮಕ್ಕಳ ಬುದ್ಧಿಯಲ್ಲಿ ಹೋಗುವುದಿಲ್ಲ. ಸತ್ಯ ಹೇಳಿದ್ದಾರಪ್ಪ. ಅದರಿಂದ ಏನು ಮಾಡ್ಕೊಳ್ಳಿ ಗೊತ್ತಾ? ಮಕ್ಕಳಿಗೆ ಹಣ ಖರ್ಚು ಮಾಡಿದ್ರಲ್ಲ, ಇನ್ನೂ ಮದುವೆನಕ್ಕೆ ಬರ್ತಾಯಿರಿ. ಆ ಒಂದು ಡೈಮಂಡ್ ಹಾಲಲ್ಲಿ ಆತ್ಮಾಗಿ ಕೂತ್ಕೊಳ್ಳಿ. ಮನೆಯಲ್ಲಿರುವವರು ಆತ್ಮ, ಅದು ಒಂದು ಸೊಸೆ ಅಲ್ಲ, ಪತ್ನಿ ಅಲ್ಲ, ಅಮ್ಮ ಅಲ್ಲ, ಆತ್ಮ. ನನ್ನ ಮನೆ ಅಲ್ಲ, ಭಾವನ ಮನೆ. ಅಲ್ಲಿ ಕೆಲಸದವರಲ್ಲ, ಅದು ಒಂದು ಆತ್ಮ. ಆಫೀಸಲ್ಲಿ ಬಿಟ್ಟು ಬಂದಿದ್ದು ಆತ್ಮ. ಯಾರು ಬ್ರಹ್ಮ ತಂದೆ ಯಶೋದೇನೂ ಆತ್ಮ, ನಾರಾಯಣನೂ ಆತ್ಮ, ಅವರು ವಜ್ರದ ವ್ಯಾಪಾರಿಯಲ್ಲಿ ಅಲ್ಲಿ ಇರುವವರು ಆತ್ಮ ಅಂತಲೇ ಹೇಳಿದರು. ಶಿವಬಾಬಂಗೆ ಅರ್ಪಣೆ ಮಾಡಿದರು. ಹಾಗೆ ಬಾಬಾ ಹತ್ರ ಇಲ್ಲಿ ಡಾಕ್ಟ್ರು ಬರ್ತಾರೆ, ನನ್ನ ಹಾಸ್ಪಿಟ್ಲಲ್ಲ, ಅಲ್ಲಿ ಪೇಷಂಟು ಆತ್ಮಗಳೇ. ಅಲ್ಲಿ ಜಗಳ ಮಾಡ್ಕೊಂಡು ಇಲ್ಲಿ ನೋಡಿ ಹಾಯ್ ಬಾಯ್ ಅಂತೇಳಿ ಕೈ ಕೊಡ್ತಿದ್ದಾರೆ. ಯಾಕಂದರೆ ಆತ್ಮದ ಒಂದು ಕೆಂಪು ಮುಂದಿದೆ ನೋಡಿ ಎಲ್ಲರ ಹತ್ರನೂ. ಆತ್ಮದ ಭಗವಂತನ ಶಕ್ತಿ ಬರ್ತದೆ. ಆವಾಗ ನೀನು ಇಲ್ಲಿ ಸಂಕಲ್ಪ ಮಾಡಿದ್ಕೊಂಡು ಅವರಲ್ಲಿ ಒಳ್ಳೆ ಕೆಲಸನೇ ಆಗ್ತದೆ. ಕರೆಂಟ್ ಹೋಗ್ತದೆ ಅಂತಾರೆ, ಆತ್ಮ ಅಂತ. ಅದಕ್ಕೆ ಹೇಳ್ತಾರೆ ನೋಡಿ, ಒಂದು ಕರೆಂಟ್ ಬಸ್ ಹಾಕಿದ್ರೆ ಈ ಸೈಡಿನಿಂದ ಆ ಮೇಲಿನ ಪ್ಲಾಸ್ಟಿಕ್ ತೆಗಿಬೇಕು, ಆ ಸೈಡಿನಿಂದ ಅದಕ್ಕೆ ನೀನು ಆತ್ಮ, ಅವರು ಆತ್ಮ ಕನೆಕ್ಟ್ ಮಾಡಿದಾಗ ಆವಾಗ ನೀವು ಅಲ್ಲೇ ಊರಿನಿಂದ ಬಂದು ಇಲ್ಲಿ ಯೋಗ ಮಾಡೋದು, ತಪಸ್ಸು ಮಾಡೋದು, ಅವರಿಗೂ ಅದು ಪವರ್ ಹೋಗ್ತದೆ ಅಂತಾರೆ. ಅದರಿಂದ ಇವತ್ತಿನಿಂದ ದೇಹಾಭಿಮಾನ ಬಿಟ್ಟು ಆತ್ಮಾಭಿಮಾನಿ ಈ ಚಿತ್ರವನ್ನು ಇಮೇಜ್. ಈಗ ಸ್ವರ್ಗಕ್ಕೆ ಹೋಗಿ ಅಂದ್ರೆ ಹೋಗ್ತೀರಿ, ಪರಂಧಾಮಕ್ಕೆ ಹೋಗಿ ಅಂದ್ರೆ ಹೋಗ್ತೀರೇ ಇಲ್ವಾ? ಆತ್ಮ ಇಲ್ಲಿ ಬನ್ನಿ ಅಂತ ಬರ್ತೀರಿ. ಹಾಗೆ ಈ ಚಿತ್ರನೇ ಇಮೇಜಿಂಗ್ ಮಾಡಿಕೊಂಡು ನೀವು ಆ ಥರ ಹೌದು ಸತ್ಯ ಹೇಳಿದ್ದು ಬಾಬಾ ಇವತ್ತಿನಿಂದ 100% ಅಂತೇಳಿ ಬಾಬಾಗೆ ಲೆಟ್ರ್ ಬರೀಬೇಕು, ಗೊತ್ತಾಯ್ತಲ್ವ? ಹಾಗೆ ನಡೀತೇನೆ ಅಂತ. ಹಾಗೆ ಬಾಬಾ ಇದ್ರೆ ಬರೀ ಆತ್ಮದ ಸ್ಮೃತಿ ಅಂತ ಇದ್ದು ಕೂಡ ನಿಮಗೆಲ್ಲ ಶಿಕ್ಷಣ ಒಂದು ಗಿಡ ಇರ್ತದೆ, ಒಂದು ನಿಮ್ಗೆ ಯಾರೋ ಒಂದು ಕೊಟ್ಟಿರ್ತದೆ, ಅದು 6 ತಿಂಗಳಿಗೆ ಫಲ ಬರ್ತದೆ ಅಂತಾರೆ. ಗಿಡ ಬಂದರೆ ನಟ್ರಿ 6 ತಿಂಗಳ ಮೇಲೆ ಅದು ಕೊಯ್ಲಿಕ್ಕೆ ಬುಟ್ಟಿ ಮತ್ತು ಚುರಿ ತಗೊಂಡೋದ್ರೆ ಅದರಲ್ಲಿ ಫಲ ಎಷ್ಟು ಬರ್ಬೋದು? ಅದು ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಸಣ್ಣತಿರುವಾಗ ನೋಡ್ಕೊಳ್ಬೇಕು, ಆಮೇಲೆ 6 ತಿಂಗಳಿಗೆ ಫಲ. ಹಾಗೆ ಬರೀ ಆತ್ಮಸ್ಮೃತಿ ಎಲ್ಲ ಮಕ್ಕಳೇ ಜ್ಞಾನಕ್ಕೆ ದಿನ ಕ್ಲಾಸಿಗೆ ಹೋಗಿ ಅಮೃತೇಳಿ ಯೋಗ ಮಾಡಿ ಸಂಘಟನೆಯಲ್ಲಿ ಇರಬೇಕು, ಗೊತ್ತಾಯ್ತಲ್ಲ? ಸಂಘಟನೆಯಲ್ಲಿ ಇರಬೇಕಂದ್ರೆ ಮನೆಯಲ್ಲೂ ಇರಬೇಕು, ಇಲ್ಲೂ ಬರಬೇಕಂತೆ. ಅದಕ್ಕೆ ಅನ್ನಹಾರನೂ ಶುದ್ಧ ಕೊಡಿ, ಮದುವನಕ್ಕೂ ಬರ್ತಾ ಹೋಗಿ, ಆವಾಗ ನಿಮ್ಮದು ಉನ್ನತಿ ಆಗ್ತಾ ಹೋಗ್ತದೆ. ಭಗವಂತನೇ ನಿಮ್ಮ ಕೈ ಆರಿಸ್ಕೊಂಡಿದ್ದು, ಯಾರು ಅಕ್ಕರ್ ಬಂದು ಬನ್ನಿ ಅಂತ ಹೇಳಿಲ್ಲ. ಹಾಗಾಗಿ ಯಾವತ್ತೂ ಪರಿಸ್ಥಿತಿ ಬಂದರೆ ಭಗವಂತನ ಕೈ ನಿನ್ನಿನ ಮುರಳಿಯಲ್ಲಿ ಹೇಳಿದ್ರಲ್ಲ, ಸಾಕ್ಷಾತ್ಕಾರ ಮಾಡಿದವರು ಇವತ್ತಿಲ್ಲ, ಎಷ್ಟೆಷ್ಟು ವರ್ಷ ಇದ್ದವರು ಇಲ್ಲ ಅಂತ ನಿನ್ನಿನ ಮುರಳಿಯಲ್ಲಿ ಹೇಳಿದ್ದಾರೆ. ಯಾವತ್ತು ನಮಗೆಲ್ಲ ಅದು ನಾನು ಅಲ್ಲ ಬಾಬಾ ಅಂತ 22 ವರ್ಷದ ಹೋಗಿದ್ದಾರೆ. ಅದಕ್ಕೆ ಯಾರು ಏನೇ ಹೇಳಿದ್ರು ಹ್ಞೂ ಅನ್ನಿ, ವಾದ ಮಾಡ್ಬೇಕು, ಬೆಳಿಗ್ಗೆ ಎದ್ದು ಕ್ಲಾಸಿಗೆ ಬನ್ನಿ ಅಷ್ಟೇ, ಗೊತ್ತಾಯ್ತಲ್ವಾ? ಅದಕ್ಕೆ ಬಾಬಾ ಇದ್ರು ಪರಮಾತ್ಮನ ಕೈ ಬಿಡಬೇಡಿ. ಆ ಕೋಳಿ ಹದ್ದು ಬಂದ ಕೂಡಲೇ ತನ್ನ ಮರಿನ ಕಾಪಾಡ್ತದೆ.
ಎಲ್ಲರೂ ಹೇಳ್ತಾರೆ ನಾವು ಬಾಬನ ಮಕ್ಕಳಾಯ್ತು ಕರೆ ನಮಗೆ ಏನೋ ಬಾಬಾ ಹೆಲ್ಪ್ ಮಾಡಿ 10 ವರ್ಷ ಆಯಿತು 20 ವರ್ಷ ಆಯಿತು ಏನೇನೋ ಮಾಡಿದ್ದೇವೆ. ಒಂದು ಕೋಳಿಗೆ ತನ್ನ ಮರಿನ ಭಗವಂತನಿಗೆ ಕಾಪಾಡುವ ಪವರ್ ಇಲ್ವಾ? ನಿಮ್ಮೂರಲ್ಲಿ ಸೆಂಟ್ರ್ ಮಾಡಿ ನಿಮ್ಮೂರಲ್ಲಿ ಸೆಂಟ್ರ್ ಮಾಡಿ ನಿಮ್ಮೂರಲ್ಲಿ ಅಕ್ಕರಿಟ್ಟು ನಿಮ್ಮನ್ನೆಲ್ಲ ನಿಮ್ಮೂರಿನಿಂದ ಆರಿಸ್ಕೊಂಡು ನಿಮಗೆಲ್ಲ ಬುದ್ಧಿವಂತರನ್ನಾಗಿ ಇಲ್ಲಿವರೆಗೆ ನೀವು ಬಂದಿದ್ರೆ ಅಂದ್ರ ಮೇಲೆ ಬೆಳಿಗ್ಗೆ ಎದ್ದು ಕೂಡ ಬಾಬಾ ಅಂದ ಮೇಲೆ ಭಗವಂತನ ಕೈ ನಾನೇ ನಿಮ್ಮ ಕೈ ಹಿಡ್ಕೊಂಡಿದ್ದಂದ ಮೇಲೆ ಈ ಮಾನವ ವೃಕ್ಷದಲ್ಲಿ ನೀವು ವಿಶೇಷ ಅಂದಮೇಲೆ ಬಾಬಾ ಅಂತ ನಿಮ್ಮನ್ನು ಕಾಪಾಡ್ತಾನೆ ಇಲ್ವಾ? ಸೆಂಟರ್ ಮಾಡಿರೋದೇ ಕಾಪಾಡಕ್ಕೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ, ಯಾವತ್ತೂ ಬಾಬನ ಮೇಲೆ ಸಂಶಯದಲ್ಲಿ ಬರಬೇಡಿ, ನಾನು ಕಾಪಾಡ್ತೇನೆ. ನೋಡಿ ಆಕಳು ಬೆಳಿಗ್ಗೆ ಎದ್ದು ನಾವು ಹಾಲು ಕರಿತೇವೆ, ಆಮೇಲೆ ಊಟಕ್ಕೆ ಬಿಡ್ತೇವೆ. ಸಂಜೆ ಬಂದಾಗ ಬೇರೆ ಆಕಳು ಸಣ್ಣದ ಬಂದು ಬಾಯಿ ಹಾಕಿದ್ರೆ ಅದು ಒದಿತದೆ ತೊಳಿತದೆ. ಅದೇ ತನ್ನ ಮಗುವಿದ ಹಾಕಿದ್ರೆ ಸುಮ್ಮನೆ ಇರ್ತದೆ. ಹಾಗೆ ಈ ರಾಜಸ್ಥಾನದಲ್ಲಿ ಲಕ್ಷ ಆತ್ಮಗಳಿದ್ರು. ಇಲ್ಲಿ ದೊಡ್ಡ ಮ್ಯೂಸಿಯಂ ಮಾಡಿ ಇಲ್ಲಿ ಮಾಡಿ ನಿಮ್ಮ ಇಲ್ಲೆಲ್ಲ ಕರೆದದ್ದೇ ಯಾಕೆ ಆಗೋದು? ಇಲ್ಲಿ ಇಲ್ವ ಜನಸಂಖ್ಯೆ? ನೀವೇ ಭಾಗ್ಯಶಾಲಿ, ನೀವೇ ಅದೃಷ್ಟವರು, ನೀವೇ ನನ್ನ ಪ್ಯಾರೆ ಬಚ್ಚೆ, ಮೀಟೆ ಬಚ್ಚೆ, ಲೋಲಿ ಬಚ್ಚೆ, ಅದನ್ನೇ ಬಚ್ಚೆ. ಇವತ್ತೇನೇ ಯಾಕಿದ್ರು ನಾಳೆ ವಿಶ್ವದ ಕರ್ಸ್ಕೊಂಡಿರೋ ನಿಮಗೆ ಬಾಬಾ ಗೊತ್ತಾಯ್ತಲ್ವಾ? ಅಕ್ಕಪಕ್ಕ ಬರುವಾಗ ಯೋಗ ಬೇಕಾದ್ರೆ ಜ್ಞಾನ ಯೋಗದ ಹಾಲೆ ನಾನು ನಿಮಗೆ ಕುಡಿಸ್ತೇನೆ. ಮತ್ತೊಂದು ಬಾಬಾ ಏನು ಹೇಳ್ತಾರೆ ಗೊತ್ತಾ? ಈಗ ಲೌಕಿಕದಲ್ಲಿ ಸಣ್ಣ ಮಕ್ಕಳಿಗೆ ಏನಾದರೂ ಒಂದು ಆಟೋಕ್ಕೆ ಸಾಮಾನು ಅಥವಾ ಯಾರಾದರೂ ಒಂದು ಫ್ರೆಂಡ್ ಸಿಕ್ಕಿದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ, ವಿಶ್ವವಾಗಿದ್ದು ಗೊತ್ತಾಗೋದಿಲ್ಲ, ಅಮ್ಮ ಹೊಡೆದಿದ್ದಾಳೆ ಹೋಗಲಿಲ್ಲ ಹೊಡಿತಾಳೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ನೀವು ಬಚ್ಚೆ ಅಂದಾಗ ನೀವು ದೊಡ್ಡವರು ಆಗಬೇಡಿ. ಜ್ಞಾನ, ಯೋಗ, ಧಾರಣೆ, ಸೇವೆ ಈ 4 ಸಬ್ಜೆಕ್ಟ್ ನಿರಂತರ ಬುದ್ಧಿಯಲ್ಲಿ ಇರಲಿ ಅಂತಾರೆ ಬಾಬಾ. ಅದು ಸಾಕಪ್ಪ ಇಷ್ಟೆಲ್ಲ ಮಾಡಿದ್ದೀನಿ ಸಾಕಂತ ಬುದ್ಧಿಯಲ್ಲಿ ಇರಬಾರ್ದು. ಸ್ವಲ್ಪ ರೆಸ್ಟ್ ಮಾಡುವ, ಸ್ವಲ್ಪ ಲೇಟ್ ಆಗ್ತದೆ ಹೋಗೋದಿರಬಾರ್ದು ಅಂತಾರೆ ಬಾಬಾ. ಹಾಗೆ 4 ಪೇಜ್ ಮುಳ್ಳಿನ ಯಾವತ್ತೂ ನೀವು ತಪ್ಪಿಸಲೇಬಾರ್ದು. ಇಲ್ಲಕರೆ ನಾವು ಸಂಜೆ ಹೋಗಿ ಓದ್ತೇವೆ ಅಂದ್ರೆ ಬಾಬಾ ಹೇಳ್ತಾರೆ ಸಂಜೆ ಬಂದವರೇ ನಿನ್ನ ಮನೇಲಿ ಏನಾಗಿ ನಿನ್ನ ಮಗ ಏನು ಮಾಡಿದೆ, ನಿನ್ನ ಸೊಸೆ ಏನು ಮಾಡಿ. ಇಲ್ಲ, ನೀವು ಬೆಳಿಗ್ಗೆ ಬಂದು ಮುರಳಿ ಕೇಳಿದರೆ ಅದು ನಿಮಗೆ ಶೃಂಗಾರ ಆಗ್ತದೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮುಖ ತೊಳೆದು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ಹೂ ಮುಡ್ಕೊಳ್ಳಿ, ಸಂಜೆವರೆಗೆ ಇರ್ತದೆ. ಸಂಜೆ ಎಲ್ಲ ಕೆಲಸ ಆಗಿ ಒಂದೇ 6 ಗಂಟೆ ಸುರಿದಂಗೋ 5 ಗಂಟೆಗೂ ಒಂದು ಸ್ನಾನ ಮಾಡಿ ಎಷ್ಟೊತ್ತಿರ್ತದೆ ಅದು. ಹಾಗೆ ಬೆಳಿಗ್ಗೆ ಬಂದೇನೆ ಯಾರು 84 ಜನ್ಮದಲ್ಲಿ ಯಾರು ಮೊದಲೇ ಬರ್ತಾರೆ ತಂದೆ ಟೀಚರ್ ಸದ್ಗುರುವಾಗಿ 3 ನೆನಪು ಮಾಡ್ಬೇಕಂತ. ಹಾಗೆ ಬೆಳಿಗ್ಗೆನೆ ಏನು ಮಾಡಬೇಕು, ಕ್ಲಾಸಿಗೆ ಹೋಗ್ಬೇಕು. ಆಗೋದಿಲ್ಲ ಅಂದರೆ ನೀವು ಇಡೀ ದಿನ ಇವತ್ತೇ ಈಗಲೇ ಹೇಳಿ ಆತ್ಮದ ಸ್ಮೃತಿಯಲ್ಲಿ ಇರ್ತೇನೆ ಆತ್ಮ ಆಯ್ತು ಬೆಳಿಗ್ಗೆ ಕ್ಲಾಸಿಗೆ ರೆಡಿ ಆಗ್ತೀರಿ, ಮನೆಯಲ್ಲಿದ್ದರೂ ಹೋಗಿ ಅಂತಾರೆ. ನಿಮ್ಮಲ್ಲಿ ತಪಸ್ಸಿನ ಶಕ್ತಿ ಇರಬೇಕು. ಹಾಗಾಗಿ ಗೊತ್ತಾಯ್ತಲ್ವಾ? ಹಾಗೆ ಅಂತಾರೆ ಬಾಬಾ. ಹಾಗೆ ಮುರುಳಿ ಮಿಸ್ ಮಾಡಬಾರ್ದು, ಬೆಳಗಿನ ಮುರುಳಿಗೆ ಹೋಗಬೇಕು. ಮತ್ತು ನಮ್ಮ ಹಿರಿಯವರು ಏನು ಹೇಳಿದ್ರು ಗೊತ್ತು, ನನ್ನ ಮನೆ ನಾನಿದ್ರೆ ನಡೀತದೆ, ಇಲ್ಲದಿರ ಆಗೋದಿಲ್ಲ, ನನ್ನ ಆಫೀಸು ನಾನಿದ್ರೆ ಆಗ್ತದೆ, ನಾನು ಪ್ರಧಾನಿ. ನೇರನೂ ಹಾಗೆ ಹೇಳಿದ್ದಾನೆ, ಎಷ್ಟೆಷ್ಟು ಪ್ರಧಾನಿ ಒಬ್ಬರು ಒಬ್ಬರು. ಹಾಗೆ ನಮ್ಮ ಮನೆಯಲ್ಲೂ ನಮ್ಮ ದೊಡ್ಡವರು ಅವರು ಶರೀರ ಬಿಟ್ಟು ಯಾರು ಬಾಗಿಲು ಹಾಕಿದ್ದೇವೆ, ಯಾರ ಮನೆ ಆದರೂ. ಹಾಗೆ ನಾವು ಒಂದಿನ ಮೊನ್ನೆ ಅಕ್ಟೋಬರ್ 18ನೇ ತಾರೀಕು ಮುರಳಿಯಲ್ಲಿ ಮಾಯೆ ಗೆಟ್ ಔಟಲ್ಲಿ ನೀವು ಗೆಸ್ಟ್ ಹೌಸಲ್ಲಿ ಇರಿ ಅಂದಿದ್ದೆ, ನೆನಪಿತ್ತಾ? ಹಾಗೆಯೇ ನಮ್ಮ ಬುದ್ಧಿಯಲ್ಲಿ ಏನಿರಬೇಕು, ನಾನು ಒಂದು ಗೆಸ್ಟ್ ಹೌಸಲ್ಲಿ ಇದ್ದೇನೆ, ಇನ್ನೊಂದು ಈಗ ಬಾಬನ ಮನೆಗೆ ಬಂದಿದ್ದೇವೆ ಎಷ್ಟು ದಿನ, ಮತ್ತೆ ವಾಪಸ್ ಹೋಗ್ಬೇಕಲ್ವ. ಹಾಗೆ ಒಂದೇನೇ ಶರೀರಲ್ಲೇ ಬಿಟ್ಟು ತಾವು ಸಂಪೂರ್ಣ ಜ್ಞಾನ ತುಂಬಿಕೊಂಡು ನಾವು ಮತ್ತೆ ಪುನಃ ಪರಂಧಾಮಕ್ಕೆ ಹೋಗಿ ಮತ್ತೆ ಸ್ವರ್ಗದಲ್ಲಿ ಬರ್ತೇವೆ. ಆ ಥರ ಬಾಬಾ ಹೇಳ್ತೇವೆ. ಹಾಗೆ ನಿಮ್ಮ ಬುದ್ಧಿಯಲ್ಲಿ ಇದ್ದದ್ದಾದರೆ ಮಕ್ಕಳೇ, ನಾಳೆ ಏನೇ ಪರಿಸ್ಥಿತಿ ಬಂದರೂ ನಿಮ್ಮನ್ನ ಅಂಗೈ ಮೇಲೆ ಕೂರಿಸ್ಕೊಂಡು ನಾನು ಏನು ಮಾಡ್ತೇನೆ, ಸ್ವರ್ಗದಲ್ಲಿ ಬಿಡ್ತೇನೆ. ಅದು ನಾನು ಆತ್ಮ, ನಾನು ಭಗವಂತನ ಮಗು, ಆಜ್ಞಾಕಾರಿ ಮಗು. ಇವನು ಮತ್ತು ಇವನು ಒಂದೇ ಸ್ಕೂಲಲ್ಲಿ ಓದಿ ದೊಡ್ಡವರಾದ್ಮೇಲೆ ಇವನ ಅಪ್ಪಂದು ಪಟ್ಟಾಭಿಷೇಕ ಮಾಡಿ ಇವನೇ ರಾಜನ ಮಾಡ್ತಾನೆ. ಅವನು ಬಿಸ್ನೆಸ್ ಮಾಡ್ತಾನೆ. ಒಂದಿನ ಬಿಸ್ನೆಸ್ ಮಾಡಿಕೊ ಇಲ್ಲಿ ಬಂದು ನನ್ನ ದೋಸ್ತಿ ಇಲ್ಲೇ ರಾಜ ಆಗಿದ್ದೇನೆ ಬರ್ತಾನೆ ಕರೆಕ್ಟ್ 1:15. ಅವ ಹೇಳ್ತಾನೆ ಆವಾಗ ಇಲ್ಲ ಅವರು ವಿಶ್ರಾಂತಿ ಮಾಡ್ತಿದ್ದಾರೆ, ಒಂದೇ ಸಲ 4:15 ಬಾ, ಇಲ್ಲೊಂದು ಚೇರ್ ಇದೆ ಕೂತ್ಕೊ ಅಂತಾನೆ. ಅದೇ ಟೈಮಲ್ಲಿ ರಾಜನ ಮಗ ಎಲ್ಲೋ ಆಡ್ತಿದ್ದೇನೆ ಬರುವಾಗ ಇವ ತಡೆಯೋದಿಲ್ಲ, ಅವನು ನಾನು ವಿಶ್ರಾಂತಿ ಬಾ ಅಂತ ಹೇಳ್ತೇನೆ. ಅದ್ರ ಅರ್ಥ ಏನು ಗೊತ್ತಾ? ಅಪ್ಪ ಪರಂಧಾಮದಲ್ಲಿದ್ದರು, ನಾವು ಆತ್ಮ ಪರಂಧಾಮಕ್ಕೂ ಬಾ ಮಗು ಅಂತಾರೆ. ಅಪ್ಪ ನೀನೇ ಬಾ ಆತ್ಮಗೆ ನೀನು ಕರೆ ನಾನು ಬಂದೆ ಅಂತಾರೆ. ಅಪ್ಪ ಮಕ್ಕಳ ಸಂಬಂಧ ಅಂದರೆ ಎಷ್ಟೊತ್ತಿಗೂ ಅಲ್ಲಿ ಟೈಮಿಂಗ್ಸೇ ಇಲ್ಲ.